ಕಾರ್ತಿಕ ಮಾಸದ ಮೊದಲ ಸೋಮವಾರದ ಪ್ರಯುಕ್ತ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಾರ್ತಿಕ ಮಾಸ ಶಿವನಿಗೆ ಬಹಳ ಶ್ರೇಷ್ಠವಾದ ಮಾಸವಾಗಿದ್ದು, ಮುಂಜಾನೆಯಿಂದಲೇ ಶ್ರೀ ಭೋಗನಂದೀಶ್ವರನಿಗೆ ರುದ್ರಾಭಿಷೇಕ ನೆರವೇರಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಂತರ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿದ್ದು ಭಕ್ತರ ಮನ ಸೆಳೆಯುವಂತಿತ್ತು. ೇಂದ್ರಿಗೆ ಪ್ರತಿಷ್ಠತೆ ಪ್ರಸಾದತ ಮನೋವಾಂಚತ ಪದಸಿದ್ಧಿರಸ್ತು ಇಷ್ಟಾರ್ಥಕಾಮ್ಯ ಪದಸಿದ್ಧಿರಸ್ತು ಯಶೋಭಿವೃದ್ಧಿರಸ್ತು. ಅಧ್ಯಕ್ಷರೇ ಬನ್ನಿ ಬೇಗ. ಹರಿ ಓಂ. ನಮ್ಮ ವಿಶೇಷವಾಗಿ ಈ ತಿಂಗಳ ಪೂರ್ತಿ ಕಾರ್ತಿಕ್ ಸೋಮವಾರ, ಅದರಲ್ಲಿ ಮೊದಲನೇ ಸೋಮವಾರ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾದಂಥ ಶ್ರೀ ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಬೆಳಗ್ಗೆಯಿಂದ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕ ಹಾಗೂ ಭಕ್ತ ಸಾಗರವೇ ಬಂದು ಇವತ್ತಿನ ಒಂದು ಮೊದಲನೇ ಸೋಮವಾರದಲ್ಲಿ ಭಾಗವಹಿಸಿ ಸಾಕಷ್ಟು ಜನ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ನಮ್ಮ ಒಂದು ಕಾರ್ತಿಕ್ ಮಾಸದಲ್ಲಿ 4 ಸೋಮವಾರಗಳು ಇಲ್ಲ 5 ಸೋಮವಾರ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಈ ತಿಂಗಳಲ್ಲಿ 4 ಸೋಮವಾರ ಬಂದಿದೆ. ಅದರಲ್ಲಿ ಮೊದಲನೇ ಸೋಮವಾರ ಇದು. ನಮ್ಮ ಬೆಳಕಿನ ಹಬ್ಬದ ಜೊತೆಗೆ ಬಂದುಬಿಟ್ಟಿರೋದ್ರಿಂದ ಎಲ್ಲರೂ ದೀಪಗಳನ್ನು ಬೆಳಗೋದು, ಅಡಿಕೆ ತಟ್ಟೆಯಲ್ಲಿ ತಂದು ಏನೂ ಒಂದು ಹಾನಿಕರ ಮಾಡದಂತೆ ವಿಶೇಷವಾಗಿ ದೇವರಿಗೆ ದೀಪವನ್ನು ಬೆಳಗಿ ಅವರ ಮನಸ್ಸಲ್ಲಿರ್ತಕ್ಕಂಥ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡೋಕ್ಕೋಸ್ಕರ ಭೋಗನಂದೀಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಏನಪ್ಪ ಅಂತಂದರೆ, ನಮ್ಮ ಭೋಗನಂದೀಶ್ವರದಲ್ಲಿ ಭೋಗ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಾಗೂ ವಿಶೇಷವಾಗಿ ಮದುವೆ ಮತ್ತು ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ವಿಶೇಷವಾಗಿ ಅಭಿಷೇಕ, ಅಲಂಕಾರ ಪ್ರಿಯರಾದಂತಹ ಈಶ್ವರರಿಗೆ ಎಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಭಕ್ತಾದಿಗಳು. ಹಾಗೂ ನಮ್ಮ ಒಂದು ದೇವಾಲಯದಲ್ಲಿ ನಡೀತಕ್ಕಂಥ ಎಲ್ಲ ಧಾರ್ಮಿಕ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸಿ ಇವತ್ತಿನ ಮೊದಲನೆಯ ಸೋಮವಾರವನ್ನು ಎಲ್ಲರೂ ಬಂದು ದೇವರ ಭಕ್ತಿಗೆ ಕೃತಾರ್ಥರಾಗಿದ್ದಾರೆ. ಇನ್ನು ಕಾರ್ತಿಕ ಸೋಮವಾರ ಆರಂಭದ ಪ್ರಯುಕ್ತ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೀಪವನ್ನು ಬೆಳಗಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. Paड़ी
ಗಾಂಧಿ ಮನೆ ಈ ಕಡೆ ಕಿಟ್ಟಂಗೆ ಆರತಿ ಅಂತ ನಾವು ಯಲಹಂಕ ಹತ್ರದಿಂದ ಬಂದಿದ್ದೀವಿ. ನಾವು ಪ್ರತಿ ವರ್ಷವೂ ಕಾರ್ತಿಕ್ ಮಾಸದಲ್ಲಿ ಸೋಮವಾರದ ಹೊತ್ತು ಬಂದು ಇಲ್ಲಿ ದೀಪ ಹಚ್ಕೊಂಡು ಹೋಗ್ತೀರಿ. ಏನೋ ಒಂದು ವೈಬ್ರೇಷನ್ ಇಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವಸ್ಥಾನ ತುಂಬ ಹಳೇದಾಗಿರೋದ್ರಿಂದ ತುಂಬ ಭಕ್ತಿ ಇದೆ. ಅದಕ್ಕೋಸ್ಕರ ನಾವು ವರ್ಷವೂ ಬರ್ತೀವಿ. ಸುಮಾರು ಒಂದು 25 ವರ್ಷದಿಂದನೂ ಬರ್ತಾಯಿದ್ದೀವಿ. ವಿಶೇಷತೆ ಅಂದರೆ ಆ ದೇವ್ರ ದರ್ಶನ ಮಾಡೋದೇ ಒಂದು ವಿಶೇಷತೆ. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಬರ್ತೀವಿ. ಮೊದಲನೇ ವಾರನೇ ಜನ ಕಡಿಮೆ ಇರ್ತಾರೆ ಅಂತ ಮೊದಲನೇ ವಾರನೇ ಬಂದ್ವಿ. ಈ ಸರಿ ಯಾವಾಗಲೂ 3ನೇ ವಾರ ಲಾಸ್ಟ್ ವಾರ ಬರ್ತಾಯಿದ್ವಿ. ತುಂಬ ಕ್ರೌಡ್ ಇರ್ತಾಯಿತ್ತು. ದೇವ್ರ ದರ್ಶನ ಅಷ್ಟೊಂದು ನೀಟಾಗಿ ಆಗ್ತಾ ಇರಲಿಲ್ಲ, ತುಂಬ ರಶ್ ಇರ್ತಾಯಿತ್ತು. ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಮಹಾಮಂಗಳಾರತಿ ಎಲ್ಲ ಸಿಕ್ತು. ತುಂಬ ಖುಷಿ ಆಯಿತು. ಇವತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಏನೇ ಬೇಡ್ಕೊಂಡ್ರು ಅಂದರೆ ಬೇಡ್ಕೊಂಡಿದ್ದೆಲ್ಲ ಈಡೇರಬೇಕು ಅಂತಲ್ಲ, ಏನೋ ಒಂದು ಮನಸ್ಸಿಗೆ ನೆಮ್ಮದಿ ತೃಪ್ತಿ ಸಿಗುತ್ತೆ. ದೇವಸ್ಥಾನಕ್ಕೆ ಬಂದೋದ್ರೆ ಆಯುಷು ಆರೋಗ್ಯ ಕೊಡಲಿ ಅಂತಲೇ ಭಗವಂತನ ಐಶ್ವರ್ಯ ಅದು ದೇವ್ರ ಇಚ್ಛೆ ಕೊಡಬೇಕು ಅನ್ಸ್ದಾಗ ಕೊಡ್ತಾರೆ. ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಸಿಗುತ್ತೆ ಬಂದೋದ್ರೆ. ಅದಕ್ಕೋಸ್ಕರ ನಾವು ಬರ್ತೀವಿ. ಒಟ್ನಲ್ಲಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ಭೋಗನಂದೀಶ್ವರನ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.